ಇದು ಬ್ಯಾಚುಲರ್ಸ್ಗೆ ನಾನು ಮಧ್ಯರಾತ್ರಿ ಎದ್ದು ನಿಮಗೆ ಹೇಳ್ಕೊಡ್ತಿರೋದು. ನನ್ನನ್ನು ಗುರು ಅಂತ ತಗೊಳ್ಳಿ. ಈಗ ಅಡುಗೆ ಮನೆಯಲ್ಲಿ ಖಾರ ಪುಡಿ ಮೊದಲೇ ನಿದ್ದೆ ಕಮ್ಮಿ. ಇವತ್ತು ಖಾರ ತಿಂದು ಆಮೇಲೆ ಊಟ ಎದ್ದೋದ್ರೆ ಬೆಳಗ್ಗೆ ಕಸೂರಿ ಮೇಥಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಬೇರೆ ಥರ ಏನೋ ಸೊಪ್ಪು ಉಜ್ತವನೆ ಅಂತ ಅನ್ಕೊಬಿಟ್ಟಿದ್ರೆ ಕಸೂರಿ ಮೇಥಿನ ಉಜ್ತಾ ಇರೋದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸ್ವಲ್ಪ ನಿಂಬೆಹಣ್ಣು ಹಸ್ಮೇಲೆ ಹಿಂಡಿ ಹಾಕೊಂಡು ಕಟ್ಕೊಂಡು ತಿಂತಾ ಇದ್ರೆ ಮದುವೆ ಮಜಾ. ನಮ್ಮ ಮನೆಯವ್ರಿಗೆ ಇವತ್ತು ತಂದೂರಿ ಚಿಕನ್ ಮಾಡ್ಕೊಡ್ತಾ ಇದ್ದೀನಿ. ಈಗ ಇವನು ಕೈ ಬಿಡ್ತಾ ಇಲ್ಲ, ಹಂಗಾಗಿ ನನ್ನ ಕೈ ರುಚಿನ ನಮ್ಮ ಮನೆಯವ್ರಿಗೆ ಮಾಡ್ಕೊಡ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ನಮ್ಮ ಮಗನಿ ಎಷ್ಟು ಗಂಟೆಯಿಂದ ನಿನ್ನ ಮಲಗ್ಸಕ್ಕೆ ಓಡಾಡ್ತಿರೋದು ನಾವು ಇವತ್ತೇ ಮಲಗ್ತಿಲ್ಲ ನೋಡಿ. ಬೆಳಗ್ಗೆ ಸಂಜೆ 7 ಗಂಟೆಯಿಂದ ಮಲಗ್ಸಕ್ಕೆ ಓಡಾಡ್ತಿದ್ವಿ, ಮಲಗ್ತಾ ಇಲ್ಲ. ಹಂಗಾಗಿ ನಾನು ಅಡುಗೆದು ಫುಲ್ಲು ಲೆಬರಿಟಿ ಏನಿದೆ ಪೂರ್ತಿ ನನ್ನ ಕೈವಶಕ್ಕೆ ತಗೊಂತ ಇದ್ದೀನಿ. ಈಗ ಕ್ಯಾಮ್ರಾಮನ್ ಆಗಿ ನಮ್ಮ ಮನೆಯವ್ರು ಇರ್ತಾರೆ. 1 2 3 4 5 6 7 8 ಪೀಸ್ ಇದಾವೆ. ಒಬ್ಬೊಬ್ಬರಿಗೆ ತಲಾ 2 ಪೀಸ್ ಅನ್ನಂಗೆ ಮಾಡ್ಬಿಡ್ತೀನಿ. ನನ್ನ ಮಗಳು ಇವನು ಅವನು ಲೆಕ್ಕ ಅವನು ತಿಂದಿಲ್ಲ ಅಂದ್ರೆ ಅವನ ಹೆಸರು ನಾನು, ಆಮೇಲೆ ನೀನೆರಡು ನಾನೆರಡು. ಅಲ್ಲಿ ನೋಡಿಲ್ಲ ಆಗ್ಲೇ ನಾಗೆ ಹೆಂಗೆ ಚಪ್ಪರಿಸ್ತಾವನೆ. ಆಯ್ತು, ನನ್ನ ಮಗ ಚೆನ್ನಾಗಿ ತಿನ್ನಂಗಾದಾಗ ಒಳ್ಳೆ ಅಡಿಗೆ ಮಾಡ್ಕೊಡ್ತೀನಿ ಕಣ ಮಗನೇ. ಮ್ಯಾರಿನೇಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಸ್ ನಿಂಬೆಹಣ್ಣು. ಫಸ್ಟು ಯಾವುದೇ ಚಿಕನಿಗೆ ನೀವು ಏನೇ ಪದಾರ್ಥ ಮಾಡ್ತೀವಿ ಅಂತಂದ್ರೆ ಕಬಾಬ್ ಆಗಿರಲಿ ಇದಾಗಿರಲಿ ತಂದೂರಿ ಚಿಕನ್ ಎಲ್ಲ, ನಿಂಬೆ ಹಣ್ಣಿನ ರಸದಲ್ಲಿ ಚಿಕನ್ನ ನೆನೆಸ್ಬಿಡ್ಬೇಕು. ಯಾಕೆಂದರೆ ನಿಂಬೆಹಣ್ಣು ಉಯ್ದಿದ ತಕ್ಷಣ ಇಡೀ ಚಿಕನ್ನು ಎಳ್ಕೊಂಬಿಡುತ್ತದನ್ನ ಕಂಪ್ಲೀಟ್ ಭಾಗಗಳು. ಹಾಗಾಗಿ ಫಸ್ಟು ನಿಂಬೆಹಣ್ಣಿಂದ ರಸನ ಹಾಕಬೇಕು. ಹೋಟ್ಲಲ್ಲಿ ಹೋಗಿ ತಿನ್ನೋದಕ್ಕೂ ನಾವೇ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಅದು ಕರೆಕ್ಟ್ ಟೈಮಿಗೆ ಬೆಳಗ್ಗೆ ತಿನ್ಕೊಬೇಕು. ನಾವು ಈ ಥರ ಎಲ್ಲ ನಮ್ಮ ಮಕ್ಳಿಗೆ ಹಿಂಸೆ ಕೊಟ್ಟರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಮಕ್ಳು ಯಾವಾಗಲೂ ಅಷ್ಟೇ ಬೆಳಗ್ಗೆ ಸಂಜೆ ಅನ್ನೋದು ಕಾಣಲ್ಲ. ಮಕ್ಳಿದ್ದಾಗ ನಮ್ಮ ವಿಡಿಯೋಸ್ಗಳೆಲ್ಲ ಕಮ್ಮಿ ಆಗೋಕ್ಕೆ ಕಾರಣನೇ ನಮ್ಮ ಮನೆಯವ್ರದ್ದು ಆಗಿರಲಿ, ಇವೆಲ್ಲ ಕಮ್ಮಿ ಆಗೋಕ್ಕೆ ಕಾರಣನೇ ಮಕ್ಕಳು. ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡೋ ಪ್ಲ್ಯಾನ್ಸ್ ತುಂಬ ಇತ್ತು. ಮಕ್ಕಳು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಏನೇ ಮಾಡ್ತೀವಿ ಅಂತಂದ್ರು ಮಕ್ಕಳು ಬಿಡೋದಿಲ್ಲ. ನಿಂಬೆಹಣ್ಣು ಹಾಕ್ತಾ ಇದ್ರೆ ಅದು ಮಜಾನೇ ಬೇರೆ ಮಾತ್ರ. ಹಂಗೆ ಹಸಿದನ್ನೇ ಕಟ್ಕೊಂಡು ತಿನ್ನೋಣ ಅನ್ಸುತ್ತೆ ನಮ್ಮ ಹತ್ರ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಕಣಮ್ಮ ಯಾವುದಾದ್ರು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋದು. ಈಗ ಚೆನ್ನಾಗಿ ನೆನೆಸ್ಬೇಕು, ಸ್ನಾನ ಮಾಡಬೇಕು. ಇದೊಂಥರ ಮದುವೆ ಗಂಡಿಗೆ ಅರ್ಶಿನ ಹಚ್ಚಿ ಸ್ನಾನ ಮಾಡಿಸ್ತಾರಲ್ಲ ಹಂಗೆ. ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಂಡು ಮತ್ತೆ ಮ್ಯಾರಿನೇಟ್ಗೆ ಹಾಕಬೇಕು. ಹಂಗಾಗಿ ಮತ್ತೊಂದು ಮಸಾಲ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬಂಧುಗಳೇ, ಇದನ್ನೆಲ್ಲ ಬ್ಯಾಚುಲರ್ಸ್ಗಳು ಆರಾಮಾಗಿ ಮನೇಲಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ತುಂಬ ನೀಟಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಎಲ್ಲ ರೀತಿ ಏನು ರೆಸ್ಟೋರೆಂಟ್ ಸ್ಟೈಲು ಅದು ಇದು ಅಂತ ಸಿಕ್ಕಾಪಟ್ಟೆ ಮಸಾಲೆ ತುರುಕು ಮಾಡೋ ಅಂಥದ್ದು ಏನಿಲ್ಲ. ನಿಮ್ಮ ಕೈಲಿ ಏನು ಸಿಗುತ್ತೋ ಆ ಮಸಾಲೆನ ಹಾಕ್ಬಿಟ್ಟು ರೆಡಿ ಮಾಡ್ಕೊಬೋದು. ಇದನ್ನ ಖಾರ ಪುಡಿ ಮೊದಲೇ ನಿದ್ದೆ ಕಮ್ಮಿ. ಇವತ್ತು ಖಾರ ತಿಂದು ಆಮೇಲೆ ಊಟ ಎದ್ದೋದ್ರೆ ಬೆಳಗ್ಗೆ ಅರಿಶಿನ. ಇದು ಅರಿಶಿನ ನಮ್ಮ ಆಯುರ್ವೇದದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಒಂದು ಸ್ಥಾನ ಹೊಂದಿದೆ. ಇದು ಅರಿಶಿನ ಹಾಕಿದ್ರೆ ತುಂಬ ಒಳ್ಳೆಯದು ಅಡುಗೆಗೆ. ಗರಂ ಮಸಾಲ ಸ್ವಲ್ಪ ಹಾಕಲಿ ಯಥೇಚ್ಛವಾಗಿ, ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು. ನಾನು ಇಷ್ಟೇ ಹಾಕಂತಿರೋದು. ಜೀರಿಗೆ ಪೌಡ್ರು ಒಂಚೂರು ಇರಲಿ. ಕಸೂರಿ ಮೇಥಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಬೇರೆ ಥರ ಏನೋ ಸೊಪ್ಪು ಉಜ್ತವನೆ ಅಂತ ಅನ್ಕೊಬಿಟ್ಟಿದ್ರೆ ಕಸೂರಿ ಮೇಥಿನ ಉಜ್ತಾ ಇರೋದು. ಆಗಲೇ 12 ಗಂಟೆ ಆಗೋಯ್ತು ರಾತ್ರಿ. ಅದಲ್ದಲ್ಲಿ ಇನ್ನೊಂದು ರೆಸಿಪಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂದು ರೆಸಿಪಿ ಬೇರೆ ರೆಡಿ ಮಾಡಿಟ್ಕೊಂಡಿದ್ದು. ಈಗ ಒಂದು ಸ್ವಲ್ಪ ಇದಕ್ಕೆ ಆಯಿಲು. ನಾವು ಚಿಕ್ಕದಾಗ ಒಂದು ಹಾಸನಲ್ಲಿ ಇರೋಕ್ಕೆ ಅಂತ ಒಂದು ಮನೆ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಕಿಚನ್ ಏನು ದೊಡ್ಡದಾಗಿಲ್ಲ. ಇರೋದ್ರಲ್ಲೇ ಏನು ಬೇಕೋ ಹಂಗೆ ನೀಟಾಗಿ ಸಣ್ಣ ಪುಟ್ಟದ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ತುಂಬ ಬದುಕಬೇಕು ಅನ್ನೋ ಥರ ಏನಿಲ್ಲ, ಒಂದು ಸ್ವಲ್ಪ ವರ್ಕ್ ಎನ್ವೈರ್ಮೆಂಟ್ ಅಷ್ಟೇ. ಇಷ್ಟೇ ಥಿಂಗ್ಸ್ಗಳು ಜೋಡಿಸ್ಕೊಂಡಿರೋದು ಅಷ್ಟೇ. ನಮ್ಮದು ತುಂಬ ದೊಡ್ಡ ಅಡುಗೆ ಮನೆ ಏನಲ್ಲ ಇದು. ಇಷ್ಟೇ ಮಾಡೋದ್ರಿಂದ ಮೊಸರು ಹಾಕ್ಬೇಕು. ಮೊಸರು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಮೊಸರು ಹಾಕೊಂಡ್ಬಿಡು ಸಾಕು. ತುಂಬ ಇದು ಹಾಕೊಂಡ್ರೆ ನಮಗೆ ಹೊಟ್ಟೆಗೆ ಸರಿ ಹೋಗಲ್ಲ. ಯಾರಿಗಾರು ಮಸಾಲೆ ಜಾಸ್ತಿ ಇಷ್ಟಪಡೋರು ಇದ್ರ ಡಬಲ್ ಹಾಕೊಂಡ್ರಪ್ಪ ಅಷ್ಟೇ. ಇದು ಬ್ಯಾಚುಲರ್ಸ್ಗೆ ನಾನು ಮಧ್ಯರಾತ್ರಿ ಎದ್ದು ನಿಮಗೆ ಹೇಳ್ಕೊಡ್ತಿರೋದು. ನನ್ನನ್ನು ಗುರು ಅಂತ ತಗೊಳ್ಳಿ. ಈಗ ಅಡುಗೆ ಮನೆಯಲ್ಲಿ ನನಗೆ ಬಾಯಲ್ಲಿ ನೀರೇ ಗೊತ್ತಾಗ ಕಲಿಸ್ತಾ ನೀರು ಬರೋಕ್ಕೆ ಶುರು ಆಯ್ತು ಕಣಮ್ಮ. ಚೆನ್ನಾಗಿ ಆಯ್ತು. ಮೊಸರು ಹಾಕಿದ್ಮೇಲೆ ಮೊಸರು ಹಾಕಿ ತೋರಿಸ್ತಾ ರೆಕಾರ್ಡ್ ಮಾಡ್ದೆ. ನೀವು ನಿದ್ದೆಗಣ್ಣೆ ಎಬ್ಬಿದ್ದು ಹೋಗ್ತಾ ಇದ್ದೀರ. ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಉಪ್ಪ ಇಲ್ಲದ ಊಟ ರುಚಿ ಸಿಗುದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಚಿಕನ್ ಅಲ್ಲಿಗೂ ಹಾಕೊಂಟಲ್ರಿ. ಉಪ್ಪು ಇರಬೇಕು. ಅಲ್ಲ ಅದಕ್ಕೂ ಹಾಕೊಂಟಲ್ಲ ಚಿಕನ್. ಒಂದು ಸ್ವಲ್ಪ ಒಂದು ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಹಾಕಿದ್ನೆ ಅಷ್ಟೇ. ಅದು ದೊಡ್ಡ ಸ್ಪೂನು. ಅದು ಬೆಂದು
ಫುಲ್ಲು ಹಾಕಪ್ಪ ನನ್ನ ಕುಕ್ಕರ್ಗೆ ಅತ್ಲಾಗ ಬೆಂದು ಬಿಡ್ತೀವಿ ಅಂತ ಇದೆ. ನಮ್ಮನೆಯವ್ರು ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದ್ರಲ್ಲಿ ಎಣ್ಣೆ ಬಿಟ್ಟಿದೆ. ಎಣ್ಣೆ ಒಳಗೆ ಒಬ್ಬೊಬ್ರದ್ದು ಕೈ ಅಡಿಗೆ ಹಂಗೆ ಏನು ಮಾಡಂಗಿಲ್ಲ, ಏನೇ ಮಾಡೋದು ಚೆನ್ನಾಗಿ ಬರುತ್ತೆ ಒಬ್ಬೊಬ್ರದ್ದು. ಹಂಗೆ ನನಗೊಂದ್ಸರಿ ನನಗೆ ಚೆನ್ನಾಗಾಗತ್ತೆ ಅಡುಗೆ ನನ್ನ ಕೈಲಿ. ಕಬಾಬಿಗೆ ಅವ್ರು ಮಿಕ್ಸ್ ಮಾಡುವಾಗಲೇ ಎಷ್ಟು ನಂಗೆ ಖುಷಿ ಆಗುತ್ತೆ ಗೊತ್ತಾ. ಬೆರಳೆ ಹಂಗಿದೆ ಮಿಕ್ಸ್ ಮಾಡೋಕ್ಕೆ. ಅಡುಗೆಗೆ ಸಮಾರಂಭಗಳಿಗೆ ಬೆರಳು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ, ಆರ್ಡ್ರ್ ಮಾಡ್ಬೋದು, ಬರ್ತದೆ. ಯಾಕಂದ್ರೆ ಇದನ್ನ ಆಲ್ಮೋಸ್ಟ್ ಒಂದು 3/4 ಗಂಟೆ ಮ್ಯಾರಿನೇಟ್ ಆಗಿದೆ. 2 ಗಂಟೆ ಅಂತ ಹೇಳಿದ್ದೆ ಮ್ಯಾರಿನೇಟ್ ಮಾಡೋಕ್ಕೆ, ಒಂದು 3/4 ಗಂಟೆ ಆಗಿದೆ. ಸಾಕು ನಮಗೆ 3/4 ಗಂಟೆ. ಕಲರ್ ಹಾಕೋರು ಕಲರ್ ಹಾಕ್ತಾರೆ, ಇದಕ್ಕೆ ಕಲರ್ ಹಾಕ್ಬೋದು. ತಂದೂರಿ ಮಸಾಲ ಕೂಡ ಹಾಕೋರು ಇದ್ದಾರೆ. ನಾವು ಜಸ್ಟ್ ನಮಗೆ ಸಾಕು, ತುಂಬ ಜಾಸ್ತಿ ಏನು ಇದು ಬೇಡ, ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ಕೊಂತೀವಿ ಅಷ್ಟೇ. ಏನಿಲ್ಲ, ಒಂದು 4-5 ಅಂಗಡಿ ಕೇಳ್ದು ತಂದೂರಿ ಚಿಕನ್ ಇಲ್ಲ, ತಂದೂರಿ ಮಸಾಲ ಇಲ್ಲ ಅಂದರು. ಹಂಗಾಗಿ ಹಂಗೆ ಕಟ್ಕೊಂಡು ತಿನ್ಬೋದಲ್ಲಮ್ಮ. ನಾವು ಇವನ್ನೆಲ್ಲ ನೋಡಿದಾಗ ಮನುಷ್ಯನೋ ನಾಯಿನೋ ಅನ್ಸುತ್ತೆ ಒಂದೊಂದ್ಸರಿ. ಹಿಂಗೆ ಕಡಿಬೇಕು ಅನ್ಸುತ್ತೆ. ನಾಯಿಗಳು ಹಂಗೆ ತಿಂತಾವಲ್ಲ ಶಿವ. ಟೈಮಲ್ಲಿ ಹಂಗೆ ಆಸೆ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಚಿಕನ್ ಎಲ್ಲ ನಮ್ಮ ಶೋಪ್ ಕ್ಲೀನ್ ಮಾಡುವಾಗ ಆ ಸುಡುವಾಗ ಸ್ಮೆಲ್ ಬರೋದಲ್ಲ ನೋಡಿ. ನಾನು ಲಿವರ್ಗೆ ಸುಡುವಾಗ ಹಂಗೆ ಬೆಂಕಿ ಈಗಲೂ ಹಂಗೆ ಆಗುತ್ತೆ. ಅಲ್ಲ, ಪುಕ್ಕ ಎಲ್ಲ ಸುಡುವಾಗ ಪುಕ್ಕ ಎಲ್ಲ ತೆಗಿವಾಗ ಸುಡೋರಲ್ಲ, ಪುಕ್ಕ ಎಲ್ಲ ತೆಗೆದು ಸುಡೋರು ಅವಾಗ. ಲಾರಿ ಹೊಗೆ ಹೋದ್ರೆ ಸಾಕು ಅಂತ ಕುಡ್ಕೊಂಡು ನಿಂತ್ಕೊಳ್ಳೋದು. ಸೀಮೆಣ್ಣೆ ಬಂದ್ರೆ ಸ್ಮೆಲ್ ಬಂದ್ರೆ ಸಾಕು ಅಂತ ಕುಡ್ಕೊಂಡು ನಿಂತ್ಕೊಳ್ಳೋದೆ. ಅದೊಂಥರ ಹುಚ್ಚು ಇದು. ಅಲ್ಲ, ನಮ್ಮ ಪಪ್ಪನ ಜೀಪಲ್ಲಿ ಬರೋರಲ್ಲ ತೋಟದಿಂದ ನಿಲ್ಲಿಸುವಾಗ ಜೋರಾಗಿ ಡ್ರುನ್ 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 ಅಂತ ಹೇಳಿ ನಿಲ್ಸೋರು. ಅವಾಗ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ಬೋದು ನಾವು. ಒಬ್ಬೊಬ್ರಿಗೆ ಒಂಥರ ಆಸೆ. ಒಬ್ಬೊಬ್ರಿಗೆ ಮಳೆ ಬಂದ್ರೆ ಮಣ್ಣು ಸ್ಮೆಲ್ಲು ತಿನ್ನಂಗೆ ಆಗ್ಬಿಡುತ್ತೆ. ಆಮೇಲೆ ಒಬ್ಬೊಬ್ರಿಗೂ ಒಂಥರ ಆಸೆ. ಕೆಲವರು ನನಗೆ ಮೀನು ಈಗ ಇತ್ತೀಚೆಗೆ ಮಾರ್ಕೆಟಿಗೆ ಏನಾದ್ರು ಹೋದೆ ಅಂದರೆ ಸಂತೆಯಲ್ಲಿ ಮೀನು ಗಬ್ಲು ವಾಸನೆ ಹೊಡಿತಾ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಎಂಥ ಚೆನ್ನಾಗಿದೆ ಅಂತ ಆ ಹೊಲಸೆ ಚಂದ ಒಂದೊಂದ್ಸರಿ. ಈಗ ಇನ್ನೊಂದು 10 ನಿಮಿಷ ಇದು ಮ್ಯಾರಿನೇಟ್ ಆಗಿಬಿಡ್ಲಿ. ಈಗ ಇದ್ರ ಜೊತೆ ಒಂದು ಸ್ವಲ್ಪ ಮ್ಯಾರಿನೇಟ್ ಆದರೆ ಆಮೇಲೆ ಬೇಯಿಸೋಕ್ಕೆ ಸಖತ್ತಾಗಿರುತ್ತೆ. ಇನ್ನೊಂದೇನು ಅಂತಂದರೆ, ನಮ್ಮ ಜೀವನ ಶೈಲಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ನಾವು ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ, ಕ್ರೂಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಆ ಎಣ್ಣೆ ತೆಗೆದು ಉಪಯೋಗಿಸ್ತಾ ಇದ್ದೀವಿ ಅಂತ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಹಾಗಾಗಿ ಈ ಅಡುಗೆನ ಪರ್ಟಿಕ್ಯುಲರ್ಲಿ ನಮ್ಮ ಜೀವನದೆಲ್ಲ ಅದು ಯೂಸೇ ಮಾಡಲ್ಲ ಅಂತ ಹೇಳಲ್ಲ, ಆಮೇಲೆ ಡೌ ಬೇಕಂಗೆ ಆಗುತ್ತೆ. ಈ ಅಡುಗೆನ ನಾನು ಎಣ್ಣೆ ಇಲ್ಲದೇ ಮಾಡಬೇಕು ಅಂತ ಸಿದ್ಧವಾಗಿದ್ದೀನಿ, ತಯಾರಾಗಿದ್ದೀವಿ. ಅದೇನು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲ ಐತಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಇದೇ ನೋಡಿ, ಅಗಾರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್. ಎಣ್ಣೆನೇ ಇಲ್ಲದೇ ಬರೀ ಹೀಟ್ನಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಏರ್ ಫ್ರೈಯರ್ ಅಂತಲೇ ಹೇಳ್ಬೋದು. ಇದು 4.5 ಲೀಟ್ರ್ ಕೆಪಾಸಿಟಿಯಿಂದ ಬರುತ್ತೆ. ಇದರಿಂದ ಫ್ರೈ, ರೋಸ್ಟು, ಟೋಸ್ಟು ಎಲ್ಲ ಮಾಡ್ಕೊಬೋದು. ಇದನ್ನು ಯೂಸ್ ಮಾಡೋದು ತುಂಬ ಸುಲಭ. ಪವರ್ ಕನೆಕ್ಟ್ ಮಾಡಿ ಪವರ್ ಬಟನ್ನ ಆನ್ ಮಾಡಿದ್ರೆ ಇದರಲ್ಲಿ 8 ಪ್ರೀಸೆಟ್ ಆಲ್ರೆಡಿ ಇರುತ್ತೆ. ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆ ಪ್ರೀಸೆಟ್ ಯಾವುದು ಬೇಕೋ ಅದಕ್ಕೆ ನಾವು ಸ್ವಿಚ್ ಮಾಡ್ಕೊಬೋದು. ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋಕ್ಕೆ ಪ್ಲಸ್ಸು ಮೈನಸ್ಸು ಸಿಂಬಲ್ ಇದೆ. ಹಾಗೆ ರೈಟ್ ಸೈಡ್ನಲ್ಲಿ ಟೈಮರ್ ಕೂಡ ಸೆಟ್ ಮಾಡ್ಕೊಬೋದು. ಇದೇ ನೋಡಿ 4.5 ಲೀಟ್ರ್ ಕೆಪಾಸಿಟಿ ಇರೋ ಟ್ರೈ. ಇದರಲ್ಲೇ ನಾವು ಎಲ್ಲ ಅಡುಗೆ ಕೂಡ ಮಾಡ್ಕೊಳ್ಳೋದು. ನಾವು ಇದರಲ್ಲಿ ಎಣ್ಣೆನೇ ಹಾಕ್ತಾನೆ ತಂದೂರಿ ಚಿಕನ್ನ ಕುಕ್ ಮಾಡ್ಕೊಂಡು ತಿಂದ್ವಿ, ತುಂಬ ರುಚಿಕರವಾಗಿತ್ತು. ಇದು 1 ವರ್ಷ ವಾರಂಟಿ ಜೊತೆ ಬರುತ್ತೆ. ಡಯಟ್ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ಐಟಮ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸದ್ಯಕ್ಕೆ ನಮ್ಮ ಮಕ್ಕಳಿಗೆ ಅಂತೆಲ್ಲ ಸೇರಿಸಿ ಮಾಡಿದ್ವಿ, ನಾವೇ ಸ್ವಾಹ. ನನ್ನ ಮಗಳಿಗೆ ಬೇಕಪ್ಪ. ಫೈನಲಿ ಈ ಥರ ಮಲಗಿಸಿದ್ದೀನಿ ಚಿಕನ್ನ. ಹಾಕೋಣ ಬ್ಯಾಚಿಲ್ಲ ಚಿಕನ್ ತಂದೂರಿ 25 ನಿಮಿಷ ಇಡೋದನ್ನ 200 ಡಿಗ್ರಿ ಸೆಲ್ಸಿಯಸ್ವರೆಗೂ ಮ್ಯಾಕ್ಸಿಮಮ್ ಬರೋದು. ಟೈಮಿಂಗ್ 25 ನಿಮಿಷ ಇಟ್ಟಿದ್ದೀನಿ. ಸ್ಟಾರ್ಟ್. ಇಲ್ಲಿ ನೋಡಿದ್ರೆ ಫ್ಯಾನ್ ಆನ್ ಆಗೈತೆ. ಒಳಗಡೆ ಈ ಹೀಟ್ರ್ ಬರುತ್ತಲ್ಲ, ಹೀಟ್ರು ಹಂಗೆ ಮೇಲೆ ಹೀಟ್ರ್ ಕಾಯಿಲಿದೆ ಸುತ್ತ ನೋಡಿದೆ, ಅವಾಗ ತೋರಿಸಿದ್ರು. ಆ ಹೀಟ್ರ್ ಕಾಯಿಲಿಂದ ಹೀಟ್ ಆಗೋದು. ಇದೊಂಥರ ಅಡುಗೆ ಮಾಡಕ್ಕೆ ಹೀಟ್ರ್ ಬರೋ ಸ್ಟವ್ ಬರೋಲ್ಲವ, ಇದು ಟೆಕ್ನಾಲಜಿ. ಕೆಳಗಡೆ ಇರೋವು ಇವು ಮೇಲ್ಗಡೆ ಇದೆ ಅಷ್ಟೇ. ಒಳ್ಳೆ ಫ್ಯಾನ್ ಹೊಡಿತಾ ಇದೆ ಚೆನ್ನಾಗಿ. ಓಕೆ, ಅರ್ಧ ಗಂಟೆ ಆಗುತ್ತಲ್ವಾ, ಅಷ್ಟೊಳಗೆ ನಾವು ಊಟ ಮಾಡ್ಕೊಬಿಡೋಣ. ಸರಿ ಆಯ್ತು, ಊಟ ಬಿಡೋಣ ರೀ. ಎಲ್ಲಿ ಊಟ ಮಾಡಿದ್ವಿ ನೋಡಿ, ಇದೇ ಊಟ ಮಾಡೋದು ಇಲ್ಲಿಂದ. ಮಲಗಿದ್ದು ಬಂದ್ರಿ ರೀ, ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಲೈಟಾಗಿ. ಇನ್ನೇನು ರಾತ್ರಿಯಾಗಲೂ ಒಂದು ಚಿಕನ್ ತಂದೂರಿ ಮಾಡಕ್ಕೆ ರಾತ್ರಿಯಾಗಲೂ ಮಾಡ್ತಾಯಿದ್ವಿ ಕೂತ್ಕೊಂಡು. ಸರಿ 20 ನಿಮಿಷ ಆಗಿದೆ, ಸೈರನ್ ಹೊಡಿತು. ಬಿಸಿ ಜಾಸ್ತಿ ಇಟ್ಬಿಟ್ಟು ಅಂತ 25 ನಿಮಿಷ. ನೀವು ಮತ್ತೆ ಬಂದು ಮಧ್ಯೆ ಮಡ್ಚಾಕಿದ್ರಿ? ಇಲ್ಲ. ಓ, ಈಗ ಉಲ್ಟಾ ಇಡ್ಬೇಕೇನಲ್ಲ? ಉಲ್ಟಾ ಇಡ್ಬೇಕು. ಈಗ ಚೆನ್ನಾಗಿ ಬಂದೈತೆ, ಇದು ಬೆಂದೈತೆ ಆ್ಯಕ್ಚುಲಿ. ಇನ್ನೊಂದು 20 ನಿಮಿಷ ಇಡೋಣ.
ಇನ್ನು 20 ನಿಮಿಷ ಏನು ಬೇಡ. ಅದು ಇಕ್ಕಳೆ ಇದೆಯಲ್ಲ ಹತ್ತಿ ಹಿಡ್ಕೋಬೇಕು ತಾನೆ. ಏನು ಇಕ್ಕಳದ? ಹಾಂ, ಇದು ಒಂದು ಸ್ವಲ್ಪ ರಬ್ಬರಿ ಇದೆ ಈ ಸೈಡು. ಹಾಂ, ಸರಿ. ತೆಗ್ದಿದ್ರೆ ಹುಚ್ಚು ಟೇಸ್ಟ್ ನೋಡೋಕ್ಕಾಗಲ್ಲ ನೋಡಿ. ಇಲ್ಲ ಇಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಬನ್ನಿ ಇನ್ನೊಂದು 25 ನಿಮಿಷ ಬಿಟ್ಬಿಟ್ಟು ನೋಡೋಣ. ಆಮೇಲೆ ರುಚಿ ಹೆಂಗಿರುತ್ತೆ ಅಂತ ನೋಡೋಣ. ಒಂದು ಸ್ವಲ್ಪ ನಿಂಬೆಹಣ್ಣು ಅದ್ರ ಮೇಲೆ ಹಿಂಡಿ ಹಾಕೊಂಡು ಕಟ್ಕೊಂಡು ತಿಂತಾ ಇದ್ರೆ ಮದುವೆ ಮಜಾ ಬರೋಲ್ಲ. ಈಗ ಮಲಗೆದ್ದು ಬರ್ತಿರೋದೇ ಮದುವೆ ಅಂದ್ಬಿಟ್ಟು ಬೆಳಗ್ಗೆ ಬರಲ್ಲ. ಕಾಯ್ತಾ ಕೂತಿರ್ಬೇಕು. ಆಡಿಯನ್ಸು ಬರ್ತಾರೆ, ಕ್ಯಾಮ್ರಾ ಫಿಕ್ಸ್ ಮಾಡಿ ಆಡಿಯನ್ಸ್ ಬರ್ತಾನೆ, ಇರೋಗಳ ಬರ್ತೇನೆ ಅಂತ ನಾವು ಮಲ್ಕೊಂಡ್ಬೇಕು. ಬೆಳಗ್ಗೆವರೆಗೂ ನೋಡ್ತಾ ಇರ್ಬೇಕು. ಅವರು ಸಖತ್ತ ಇರುತ್ತೆ. ನಮ್ಮ ಮನೆಯವರಿಗೆ ಇಷ್ಟೊತ್ತಿನಲ್ಲಿ ಮಾಡೋದು ಇಷ್ಟ ಇಲ್ಲ. ಈಗ 12:15 ಟೈಮು. ನಾನು ಮೊಸರನ್ನ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ರೆಸಿಪಿ ಮಾಡೋಣ ಅಂತಲೂ ರೆಡಿ ಮಾಡಿ ಇಟ್ಕೊಂಡೆ. ಇವು ಲೇಟ್ ಆಗುತ್ತೆ ಅಂತ ಬೈಯೋದಿಗೆ ಅದಾಗಿ ಮಾಡಿ ತಿನ್ಕೊಂಡ್ಬಿಟ್ಟು ಇದನ್ನ ಈಗ ಸ್ವಲ್ಪ ಲೇಟಾಗಿ ಮಾಡ್ತಾ ಉಂಟು. ಯಾಕಂದರೆ ಪಾಪು ಎದ್ರೆ ಆಗೋದೇ ಇಲ್ಲ. ಮಧ್ಯಾಹ್ನ ಟೈಮ್ ಅಂದರೂ ಆಗಲ್ಲ. ಹಾಗಾಗಿ ಅವ್ನು ಮಲಗಿದಾಗಲೇ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಮಗು ಆದಮೇಲೆ ಇನ್ನೂ ಪ್ಲಾನ್ಸ್ಗಳಿದ್ದು ನಮ್ಮದು. ಮಗು ಆದಮೇಲೆ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗೋಯ್ತು ನಮಗೆ. ಆಗ್ತಾನೆ ಇಲ್ಲ. ನಮ್ಮನೆಯವ್ರು ನನಗೆ ಎಷ್ಟು ಬೈತಾರೆ, ಆದರೆ ಆಗ್ತಾ ಇಲ್ಲ. ಒಂದು ಕ್ಲಿಕ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡ್ಬೇಕು, ನೀವು ವಿಡಿಯೋ ಮಾಡ್ಬೇಕಂತ ಕೇಳ್ತೀರಾ, ಆದರೆ ಬಿಡೋಕ್ಕಾಗತ್ತಾ? ಈಗ ವ್ಯವಸಾಯ ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ, ಕಷ್ಟ ಅಂತ ಅವ್ರು ಕೆಲಸ ಬಿಡೋಕ್ಕಾಗತ್ತಾ? ಹಾಗೆ ಇದು ನಮ್ದು ಕೈಲಾಸ ಕೆಲಸ. 10 ನಿಮಿಷ 20 ನಿಮಿಷ ಕಾಯಕವೇ ಕೈಲಾಸ ಅಂತಾರಲ್ಲ. ಅಲ್ಲ, ಕೆಲವರು ಏನು ಕಷ್ಟಪಟ್ಟು ಗೇಯಲ್ವಾ, ನೀವು ಇದು ಮಾಡಲ್ವಾ, ಅದು ಮಾಡಲ್ವಾ, ಅದು ಇದು ಅಂತೆಲ್ಲ ಕೇಳ್ತಾರೆ. ಅವ್ರು ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಯೂಟ್ಯೂಬ್ ಮಾಡೋನಿಗೆ ಗೊತ್ತು ಅದ್ರ ಕಷ್ಟ ಏನು, ಅದ್ರ ಸಂಕಟ ಏನು ಅಂತ. ಇದು ಜಸ್ಟ್ ಯೂಟ್ಯೂಬ್ ಒಂದು ವಿಡಿಯೋ ಅದೇ ತಾನಾಗಿ ರೆಡಿಯಾಗಿ ಚಾನಲಲ್ಲಿ ಬಂದು ಕೂರಲ್ಲ. ಅದು ಒಂದು ಪ್ರೋಸೆಸ್ ಮಾಡಬೇಕು ಅಂದರೆ ಅದ್ರ ಹಿಂದೆನೂ ಅಷ್ಟೇ ಎಫರ್ಟ್ಸ್ ಇರುತ್ತೆ. ನಾವು ಸ್ಕಿಲ್ನ ಕಲಿಬೇಕು. ಅದ್ರ ಮೇಲೆ ವರ್ಷಾನುಗಟ್ಟಲೆ ಎಫರ್ಟ್ಸ್ ಹಾಕಿ ಇಷ್ಟೆಲ್ಲ ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು. ಆಮೇಲೆ ಅವ್ರನ್ನ ಆಕ್ಟಿವ್ ಆಗಿ ಇಟ್ಕೊಬೇಕು. ಮತ್ತೆ ನೀವು ಅನ್ಕೊಂತೀರಾ ಯೂಟ್ಯೂಬು ಸುಮ್ಮನೆ ನಾವು ಕಾಟಾಚಾರಕ್ಕೆ ಕಂಟೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಅಂತ. ಯೂಟ್ಯೂಬ್ ಆಕ್ಚುಲಿ ಅದೊಂದು ಜಾಬ್ ಇದ್ದಂಗೆ ಅಲ್ವೇ? ಹೌದು, ಹಂಗಾಗಿ ನಾವು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡೋದಷ್ಟೇ. ಕೆಳಗಡೆ ಕಮೆಂಟ್ ಹಾಕುವಾಗ ಕೆಳಗಡೆ ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ, ಈ ಬರೀ ಇದು ವಿಡಿಯೋ ಮಾಡ್ಕೊಂಡಿರ್ತೀರಲ್ಲ ಅಂತ ಅನ್ನೋರಿಗೆ ಇದೊಂದು ಕೆಲಸ. ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಂಗಿದೆ ಅದಕ್ಕಿಂತ ಬಿಗ್ಗೆಸ್ಟ್ ಇಂಡಸ್ಟ್ರಿ. ನೀವು ಇಂಡಸ್ಟ್ರಿ ಅನ್ನೋದನ್ನ ಮರೆತು ಬಿಟ್ಟು ಇದನ್ನು ಮಾತಾಡ್ತಿದ್ದೀರಾ. ಯೂಟ್ಯೂಬ್ ಅನ್ನೋದು ಇಡೀ ವರ್ಲ್ಡಲ್ಲಿ ಒಂದು ಕಂಪ್ನಿ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ ಒಂದು ಕಂಪ್ನಿಗೆ ಯಾವ್ದಾದ್ರು ವರ್ಕ್ ಮಾಡ್ತಾ ಇರ್ತೀರಾ. ಅದೇ ರೀತಿ ಇಂಟರ್ನ್ಯಾಷನಲ್ ಇಡೀ ವರ್ಲ್ಡ್ಗೆ ಇರತಕ್ಕಂಥ ಬಿಗ್ಗೆಸ್ಟ್ ಕಂಪ್ನಿ. ಇದೊಂದು ಬಿಗ್ಗೆಸ್ಟ್ ಇಂಡಸ್ಟ್ರಿಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅನ್ಕೊಂಬಿಡಿ. ಇದು ಇಂಡಸ್ಟ್ರಿ ವರ್ಕ್. ಇದ್ರ ಬಗ್ಗೆ ಮುಂದಿನ ದಿನಗಳ ಸಾಧ್ಯ ಆದಷ್ಟು ನಿಮಗೆ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಏನಾದರೂ ಯೂಸ್ಫುಲ್ ಆಗೋಂಥದ್ದು ಹೇಳಿ ಅಂತಾರೆ. ನಾನು ಯೂಸ್ಫುಲ್ ಆಗೋಂಥದ್ದು ಎಷ್ಟೋ ವಿಡಿಯೋ ನೋಡೋಕ್ಕೆ ಹೋಗಿಲ್ಲ. ಯೂಸ್ಫುಲ್ ಆಗದೆ ಜನಗಳ ಆಸಕ್ತಿನೇ ಬೇರೆ ಆ್ಯಕ್ಚುಲಿ ನಮಗೆ ನಿಮ್ಗಳ ಆಸಕ್ತಿ ಏನು ಅಂತ ವಿಡಿಯೋದಲ್ಲೇ ಗೊತ್ತಾಗುತ್ತೆ ರನ್ ಆದಾಗ. ಅದೇ ಅಂತ ವಿಡಿಯೋಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ನಾವು ಯಾವ್ದಾದ್ರು ಬೇಡದಿರೋ ವಿಡಿಯೋಗಳು ಮಾಡಿದ್ವಿ ಅಂತ ಅನ್ಸೋದು ಅದಕ್ಕೆ ಬಂದು ನೋಡಿ ಕಮೆಂಟ್ ಮಾಡ್ತೀರಾ. ಬೇಕಾಗಿರೋ ವಿಡಿಯೋ ಯಾರು ಬಂದು ಕಮೆಂಟ್ ಮಾಡಲ್ಲ, ಯಾರಿಗೂ ಹೇಳೋದು ಇಲ್ಲ. ಯಾರಿಗೂ ಒಬ್ರಿಗೆ ಇಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಳಗೆ ಅಂತ ಅಂದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದಿರೋದೇ ಈ ವಿಡಿಯೋ ಮೇಲೆ. ಹಂಗಾಗಿ ಇದಕ್ಕೆ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಹಂಗೆ ಪ್ರಪಂಚದಲ್ಲಿ ಯಾವುದೇ ಒಂದಾಗಲಿ ಇನ್ ಕೇಸ್ ನಮ್ಮದು ಏನೋ ಒಂದು ಓಡ್ತಾ ಇಲ್ಲ ಅಂದರೆ ನಾವು ರನ್ ಮಾಡಲ್ಲ. ಆಯಿತಾ? ನಮ್ದು ಏನೋ ಒಂದು ಜಾಗದಲ್ಲಿ ಓಡ್ತಾ ಇದೆ, ಯಾವುದಾದ್ರೂ ಒಂದು ವಿಷಯ ಓಡ್ತಾ ಇದೆ ಅಂದಾಗ ಮಾತ್ರ ನಾವು ಮಾಡೋಕ್ಕಾಗೋದು. ನನಗೂ ಏನು ಇಂಥದೇ ವಿಡಿಯೋ ಮಾಡಬೇಕು ಅಂತ ಏನು ಇಷ್ಟ ಇಲ್ಲ. ನನ್ನ ಉದ್ದೇಶಗಳು ಬೇರೆನೇ ಇದೆ. ಇಂಟ್ರೆಸ್ಟ್ ಬೇರೆ ಇದೆ. ನಮ್ಮ ಮನಸ್ಸಾಕ್ಷಿ ಪ್ರಕಾರ ಮಾಡಬೇಕಾಗಿರೋಂಥ ಕೆಲಸನೇ ಬೇರೆ ಇದೆ. ಬಟ್ ಏನು ಮಾಡ್ತೀರಾ, ಜನಗಳಿಗೆ ಇಷ್ಟ ಆಗುತ್ತೆ ಈ ಥರ ಅನ್ನೋ ವಿಡಿಯೋಗಳು ಅನ್ನೋ ಒಂದು ವಿಚಾರಕ್ಕೋಸ್ಕರ ಅಷ್ಟೇ ನಾವು ಈ ಥರ ಮಾಡ್ತೀವಿ. ಏನೋ ಇಷ್ಟೊಂದು ಮಾತಾಡ್ತೀವಿ ಇಷ್ಟೊತ್ತಿನಲ್ಲಿ ಸ್ಟಾರ್ಟ್ ಮಾಡೋದು ನೀನು. ಹಂಗಾಗಿ ಸರಿ ಆಯಿತು. ತಂದೂರಿ ಚಿಕನ್ ಮಾಡದೆ ಹೋಗ ಯಾರು ಮಗನಿಗೆ ಬೇಕಾಗಿತ್ತು. ಇಷ್ಟೊತ್ತಿನಲ್ಲಿ ನಾವು ಮಾತಾಡೋದು ಏನು ಹಿಂಗೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಕ್ಕೆ. ಮೆಲ್ಲಗೆ ದಡ್ಕ ಬಡ್ಕ ಕೈ ಹಾಕ್ಬಿಡಿ. ಹೌದಾ? ಮೆಲ್ಲಗತ್ತರಿ ರೀಟೇಕು ಹಂಗಲ್ಲ, ಇಲ್ಲಿ ಸುಡುತ್ತೆ ಅಂತ ಗಮನ ಇರ್ಬೇಕು. ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ಅದೆಲ್ಲ ಗೊತ್ತೇ ಇಲ್ಲ. ಹೆಂಗಿದ್ರೆ ಬೋನ್ ಇಟ್ಕೊಳಕ್ಕೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆಯಲ್ವಾ? ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ತಣ್ಣಗಾಯ್ತು. ಸಾಸ್ ಹಾಕೊಳ್ಳಿ. ಚೆನ್ನಾಗಿದೆಯಾ? ಉಪ್ಪು ಖಾರ ಹಿಡ್ದಿದೆಯಾ? ಚೂರು ಈ ಕಡೆ ತಿರ್ಕೊಳ್ಳಿದೆ. ಹಂಗೆ ಈ ಕಡೆ ಬನ್ನಿ. ಡಿಫ್ರೆಂಟ್ ಟೇಸ್ಟ್ ಕಾಣಬೇಕು. ಅದಾ? ಆಯಿಲಿಂದು ಬಟ್ ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಹೆಂಗೆ ಹೇಳಬೇಕು ಅಂತ. ತಿನ್ನುವಾಗ ನಾರ್ಮಲ್ ತಿನ್ನುವಾಗ ಹೆಸರು ಚಿಕನ್ಗಳು ಬಾಯಲ್ಲಿ ಗೊತ್ತಾಗಲ್ಲ ಆಯಿಲ್ ಇರೋದು. ಒಂದೊಂದು ಬೈಟಲ್ಲೂ ಇಷ್ಟು ಆಯಿಲ್ ತಿಂತಿದ್ದು. ಆಯಿಲೇ ಇಲ್ವಲ್ಲ, ಆದರೂ ಬೆಂದಿದೆ.
ಒಂಥರ ಏನೋ ನಾನು ಈ ಒಳ್ಳೆ ಆರೋಗ್ಯಕರವಾದಂಥ ಊಟ ತಿಂತಾ ಇದ್ದೀನಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ ಅನ್ಭವಿಸ್ತೀನಿ ನಾನು ಅಂತ ಒಂದು ನೋಡಿ ನೀವು ಸಾಸ್ ಗೀಸ್ ಎಲ್ಲ ರೆಡಿ ಮಾಡ್ಕೊತವ್ರೆ ನೀಟಾಗಿ. ನಾನು ಹೇಳಿದೆ ನಿಮಗೆ ಹಾಕಿದ್ರೆ ಅಂತ ಇದೆಯಾ ಇದಂಗೆ ಹಿಂಗಿದೆ ಸಾಸ್ ಇದು ಎಂಥದ್ದು ಸಾಸ್ ಏನು ಟೊಮೊಟೊ ಕೆಚಪ್ಪೆ ಹಿಂಗೆ ಕೊಡ್ತಾ ಹೋಯ್ತಾ ತಿಂದ ತಿಂದು ನೋಡಿ ಬಾಯಿಗೆ ಹಾಕ್ಲಾಕ ನಂಗೆ ಇಷ್ಟ ಆಗಲಿಲ್ಲ. ಹೌದಾ? ಆ್ಯಕ್ಚುಲಿ ಇದು ತುಂಬ ಹೆಲ್ದಿ. ಆಯಿಲಿಗೆ ಅಡಿಕ್ಟ್ ಆಗಿದೆಯಲ್ಲ ಹಂಗಾಗಿ ನಿಮ್ಗೆ ಆ ರುಚಿ ಗೊತ್ತಾಗ. ಅದು ಏನಿದೆ ನೋಡಿ ಇದರಲ್ಲಿ ಏನು ರುಚಿ ಸಿಗುತ್ತೆ. ಮಟನಲ್ಲಿರೋ ಅಂಶ ಎಲ್ಲನೂ ಹೇಳ್ಕೊಂಡಿದೆ ಅದು. ಐ ಡೋಂಟ್ ಲೈಕ್ ದಿಸ್. ಹೌದಾ? ಅದು ನನಗೆ ಇಷ್ಟ ಆಯ್ತು, ನಾನು ತಿಂತೀನಿ. ಒಂಚೂರು ಹಾಂ ವಾವ್ ಇದು ಸಾಫ್ಟ್ ಇದೆ. ಅದನ್ನೇ ಹೇಳಿದ್ದು. ಇದೆಲ್ಲ ನೋಡಿ ದಪ್ಪ ಪೀಸ್ ಅಲ್ವಾ, ಸೊ ಇನ್ನು ಒಳಗೆ ಅಂಶ ಹಂಗೆ ಇದೆ, ನೀರಿನ ಅಂಶ. ಅದು ಫುಲ್ ಡ್ರೈ ಆಗಿ ಹೋಗಿದೆ. ಚೆನ್ನಾಗಿದೆ ಅದು. ಓಕೆ, ಫೈನಲಿ ವಿಡಿಯೋ ದೊಡ್ಡದಾಗಿದೆ ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೊಂದು ವಿಡಿಯೋ ಮಾಡ್ತೀವಿ ಕುಕ್ಕಿಂಗ್ದು, ಸೌದೆ ಒಲೆಯಲ್ಲಿ ಮಾಡೋಣ. ಈಗ ಅಂತ ಹೇಳ್ತಾ ಎಲ್ಲ ಓಕೆ ಫೈನ್, ಬಾಯ್. ಇದಂದ್ರೆ ಬೈ ಬೈ. ನೀನು ನನ್ನ ಜನಗಳಿಗೆ ಗೊತ್ತಿರಲಿಲ್ಲ, ಇವಳೇ ನೆನ್ಪು ಮಾಡಿದ್ದು. ಎಲ್ಲರೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.